ಚಾನಲ್ ಇವತ್ತು ಮಶ್ರೂಮ್ ಬಿರಿಯಾನಿ ಮಾಡೋದು ಹೇಗೆ ಅಂತ ತೋರಿಸ್ಕೊಡ್ತಾ ಇದ್ದೀನಿ. ನಾನು ತುಂಬ ನಾನ್ ವೆಜ್ ತಿಂದೇ ಇರೋದಕ್ಕೆ ಯಾವಾಗಾದರೂ ರೇರ್ 6 ಮಂತ್ಗೆ ಆ ಥರ ಮಶ್ರೂಮ್ ಬಿರಿಯಾನಿ ಮಾಡ್ಕೋತೀನಿ. ಈಗ ನಾನು ಕುಕ್ಕರಲ್ಲಿ ಎಣ್ಣೆ ಹಾಕಿ ಇಟ್ಟಿದ್ದೀನಿ. ಸೊ ಅದಕ್ಕೇನೇನು ಬೇಕೋ ಇಂಗ್ರೀಡಿಯೆಂಟ್ಸ್ ಎಲ್ಲ ಹಾಕ್ಕೊತೀನಿ. ಇಟ್ಕೊಂಡು ಈಗ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಈರುಳ್ಳಿ. ಇದು ಕೆಂಪಗಾಗೋ ತನಕ ಈರುಳ್ಳಿನ ನಾನು ಬಾಡಿಸ್ಕೊಳ್ತೀನಿ. ಈಗ ಕೆಂಪಗಾಗಿದೆ ಇದು ನೋಡಿ. ಸೋಂಪು, ಚಕ್ಕೆ, ಲವಂಗ, ಪಲಾವ್ ಎಲೆ, ಒಂದೆರಡು ಮೆಣಸುಕಾಳು, ಮೊಗ್ಗು, ಮಶ್ರೂಮ್ ಹಾಕ್ಕೊಂಡೆ. ಯಾಕಂದರೆ ಮಶ್ರೂಮು ಕಮ್ಮಿ ಉರಿಯಲ್ಲೇ ಇದು ಮಾಡೋದಕ್ಕೆ ತುಂಬ ಚೆನ್ನಾಗಿರುತ್ತೆ. ಸೊಂಪನ್ನ ತುಂಬ ಬಸ್ರಿ ಹೆಂಗಸಿಗೆ ಕೊಡ್ತಾರೆ. ಏನಕ್ಕೆ ಅಂತಂದರೆ, ನಾನು ಪ್ರೆಗ್ನೆಂಟಲ್ಲಿ ಇರಬೇಕಾದ್ರೆ ನನ್ನ ಇಬ್ಬರು ಮಕ್ಕಳಿಗೂ ಊಟ ಏನಾದರೂ ತಿಂದರೆ ಇಲ್ಲ ಮಗು ಕೂದಲು ಬೆಳೆಯುವಾಗ ಎದೆ ಮೇಲೆ ನಂಜುರಿಯುತ್ತೆ ಅಂತ ಹೇಳ್ತಾರಲ್ವಾ, ಆಗ ಅದು ತುಂಬ ನಂಜುರಿತಾ ಇದ್ದಾಗ ಸೋಂಪು ತಿಂತಿದ್ದೆ, ಹುಣಸೆಕಾಯಿ ಬೀಜ ತಿಂತಿದ್ದೆ. ಇದು ಕಮ್ಮಿ ಹುರಿಯಲ್ಲಿ ಇಟ್ಕೊಂಡು ಇದು ಪೇಸ್ಟ್ ಒಳಗಡೆ ನಾವು ಮಿಕ್ಸಿಗೆ ಹಾಕೊಳ್ಳೋಣ ಏನೇನು ಬೇಕು ಅಂತ. ಆರಿಗೆ ಪುದೀನ ಸೊಪ್ಪು, ಒಂದೆರಡು ಎಳ್ಸೆ ಬೆಳ್ಳುಳ್ಳಿ, ಕೊತ್ತಂಬರಿ ಸೊಪ್ಪು ಹಾಕೊಳ್ತಾ ಇದ್ದೀನಿ. ಅದು ಹಸಿಮೆಣಸಿನ್ಕಾಯಿ ತುಂಬ ತೊಳೆದಿಟ್ಕೊಂಡಿದ್ದೀನಿ. ಬಿಡುಮಾ, ನಾನು ಮಾಡ್ಕೊತೀನಿ ಬಿಡು ಬಬ್ಲು. ತುಂಬ ಟೇಸ್ಟಾಗಿ ಬರುತ್ತೆ. ಯಾಕಂತಂದರೆ ಇದು ನಾವೇನು ಪೌಡರ್ ಏನು ಯೂಸ್ ಮಾಡದೆ ಮಾಡ್ತಿದ್ದೀವಲ್ಲ, ಮನೆಯಲ್ಲೇ ಮಾಡೋದಕ್ಕೆ ತುಂಬ ಟೇಸ್ಟ್ ಬರುತ್ತೆ. ಇದು ಹೋಟೆಲಲ್ಲಿ ಯಾವ ಥರ ಮಾಡ್ತಾರೆ ಅದೇ ಥರನೇ ನಾನು ಮಾಡ್ತಿರೋದು. ಬೆಳ್ಳುಳ್ಳಿ, ಹಸಿಮೆಣಸಿನ್ಕಾಯಿ, ಪುದೀನ, ಕೊತ್ತಂಬರಿ ಸೊಪ್ಪು ಇಷ್ಟು ತೊಳೆದು ಇದನ್ನು ಪೇಸ್ಟ್ ಮಾಡ್ಕೊಳ್ತಾ ಇದ್ದೀನಿ. ಈ ಥರ ಪೇಸ್ಟ್ ಆಗಿದೆ. ಪುದೀನ ಸ್ಮೆಲ್ಗೆ ತುಂಬ ಹೆಂಗೆ ನಾವು ಪುದೀನ ಯೂಸ್ ಮಾಡ್ತಿರೋ ಆ ಥರ ತುಂಬ ಟೇಸ್ಟಾಗಿ ಬರುತ್ತೆ. ಹೋಟ್ಲ್ ಇದರಲ್ಲೇ ಬರುತ್ತೆ ಇದು. ಒಂದ್ಸರಿ ನೀವು ಟ್ರೈ ಮಾಡಿ ನೋಡಿ. ಈಗ ನಾನು ಪುದೀನ ಮತ್ತು ಕೊತ್ತಂಬರಿ ಸೊಪ್ಪು, ಬೆಳ್ಳುಳ್ಳಿ, ಹಸಿಮೆಣಸಿನ್ಕಾಯಿ ರುಬ್ಕೊಂಡಿದ್ದೀನಿ. ಈಗ ನಾನು ಏನಿದು ಬೇಯಕ್ಕಂತ ಇಟ್ಟಿದ್ದೆ ಒಗ್ಗರಣೆಗೆ ಹಾಕಿ ಅದ್ರ ಜೊತೆಗೆ ಇದನ್ನು ಮಿಕ್ಸ್ ಮಾಡ್ಕೊಳ್ತೀನಿ. ಫೈನಲಿ ಈ ತರ ಬಂದಿದೆ ಬಿರಿಯಾನಿ. ಈಗ ಬಬ್ಲು ಸರ್ವ್ ಮಾಡೋಣ. ನಿಮಗೆ ಹೇಳ್ತಾರ ಇದ್ರೆ ನಿಮಗೆ ಮಾಡಿ ಹೋಗ್ತಾ ಇದೆ ನನಗೆ ತೋರಿಸ್ತಾ ಇದೆ. ಸ್ವಲ್ಪನೇ ಬಾಬು ಏನ್ ಮಾಡ್ತೀಯಾ? ಸರಿ ಮಾಡ್ಕೊಡ್ತೀನಿ. ಮಾಡಿದ್ದು ಫೈನಲಿ ಈ ಥರ ಬಂದಿದೆ ಬಿರಿಯಾನಿ. ನೀವು ಒಂದ್ಸರಿ ಏನು ಮನೇಲಿ ಮಾಡಿ ನೋಡಿ. ನಾನು ತಿಂದು ನೋಡಿದೆ. ಸೊ ನಾನು ಉಪ್ಪು ಖಾರ ಎಲ್ಲ ಕರೆಕ್ಟಾಗಿ ಹಾಕಿದ್ದೀನಿ. ಈ ವಿಡಿಯೋ ಇಷ್ಟ ಆಗಿದೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಸೋ ಮಚ್.